ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಪ್ರತಿಭಟನೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಂವಿಧಾನ ವಿರೋಧಿ ಹೇಳಿಕೆ ಖಂಡಿಸಿ ಬಾಗಲಕೋಟೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಎಂಎಲ್ಸಿ ಪಿ.ಎಚ್. ಪೂಜಾರ್, ಡಾ. ಶೇಖರ್ ಮಾನೆ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಜರುಗಿತು. ನಗರದ ಎಂಎಲ್ಸಿ ಕಾರ್ಯಾಲಯದಿಂದ ಬಾಬಾ ಸಾಹೇಬ್ ಡಾ. ಬಿ.ಆರ್. ಅಂಬೇಡ್ಕರ್ ವೃತ್ತದವರೆಗೆ ನಡೆದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು. ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಡಾ. ಶೇಖರ್ ಮಾನೆ ಅವರು, ಮೊದಲು ಮುಸ್ಲಿಂ ತುಷ್ಟೀಕರಣವನ್ನು ಬಿಡಿ ಎಂದು ಕಿಡಿಕಾರಿದರು. ಲೋಕಸಭಾ ಚುನಾವಣೆಯಲ್ಲಿ 2 ಅಂಕಿಯಷ್ಟು ಸೀಟು ಗೆಲ್ಲಲಾಗದವರು ಸಂವಿಧಾನ ಬದಲಿಸುವ ಹೇಳಿಕೆ ನೀಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ನ್ಯೂಸ್ ಬ್ಯೂರೋ, ಶಾನೂರು ಗೋಲಂಬಾವಿ. ಅಂಬೇಡ್ಕರ್ ಆಶಯ ವಿರೋಧವಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತೇನು ತೀರ್ಮಾನ ತೆಗೆದುಕೊಂಡಿದೆ, ಧರ್ಮದ ಆಧಾರದ ಮೇಲೆ ಮೀಸಲಾತಿ ಮಾಡಬಾರದು ಅಂತ ಹೇಳುವಂಥ ವಿಚಾರ ಸಂವಿಧಾನದಲ್ಲಿ ಬರೆಯಲ್ಪಟ್ಟಿದ್ರೂ ಕೂಡ ಈಗೇನು ಧರ್ಮದ ಆಧಾರದ ಮೇಲೆ ಕೇವಲ ಮತದಾನ ಅಧಿಕಾರ ಸಂವಿಧಾನ ವಿರೋಧಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಸಂವಿಧಾನ ವಿರೋಧಿ ಡಿ.ಕೆ. ಶಿವಕುಮಾರ್ ಅವರಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಡಿ.ಕೆ. ಶಿವಕುಮಾರ್ ಅವರಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ತಕ್ಷಣ ಇವತ್ತು ಸೂರ್ಯ ಮುಳುಗುವುದು ಹೊತ್ತರೆ ಡಿ.ಕೆ. ಶಿವಕುಮಾರ್ ರಾಜೀನಾಮೆಯನ್ನ ತಗೊಂಡು ನೀವು ಸಂವಿಧಾನಕ್ಕೆ ಗೌರವ ಕೊಡ್ತೀವಿ ಸಾಬೀತುಪಡಿಸಬೇಕಂತೇಳಿ ಇಲ್ಲಿರುವ ಎಲ್ಲ ಕಾರ್ಯಕರ್ತರ ಮುಖಾಂತರ ನಿಮಗೆ ಆಗ್ರಹವನ್ನು ಮಾಡ್ತೇವೆ. ಸಿದ್ದರಾಮಯ್ಯ ಅವರೇ, ಏನು ನೀವು ಹೇಳೋದು? ಸಂವಿಧಾನವನ್ನು ರಕ್ಷಿಸ್ತೀನಿ ಅಂತ ಹೇಳ್ತೀರಿ, ಜೈ ಭೀಮ್ ಜೈ ಸಂವಿಧಾನ ಅಂತ ಹೇಳ್ತೀರಿ. ನಿಮ್ ಬಾಯಲ್ಲಿ ಈ ಶಬ್ದ ಬರ್ಬೇಕಾದ್ರೆ ನಿಮ್ಗೆ ಈಗ ನಾಚಿಕೆ ಆಗಬೇಕು. ಯಾಕೆ ನಾಚಿಕೆ ಆಗಬೇಕಂತಂದ್ರೆ ನೀವು ಹೇಳುತ್ತಿರೋ ಹೇಳಿಕೆಯನ್ನು, ನಿಮ್ಮ ಒಳಗಿರೋ ಮನ ಸ್ಥಿತಿಯಲ್ಲಿ ಇರೋದೇನು, ಹೊರಗಡೆ ಬಾಯಿಂದ ಬರ್ತಾ ಇರೋದೇನು, ಅದನ್ನ ಈಗ ಎಲ್ಲ ಜನ ತಿಳ್ಕೊಂಡಿದ್ದಾರೆ. ಈ ತರ ಸಂವಿಧಾನ ಬದಲಿಸ್ತೀನಿ ಅಂತ ಹೇಳಿಕೆ ಕೊಟ್ಟಿರೋ ಡಿ.ಕೆ. ಶಿವಕುಮಾರ್ಗೆ ನೀವು ತಕ್ಷಣ ಪಾಠ ಕಲಿಸಬೇಕಾದ್ರೆ ರಾಜೀನಾಮೆ ತಗೋಬೇಕಂತೇಳಿ. ರಾಷ್ಟ್ರಪತಿ ಉಪರಾಷ್ಟ್ರಪತಿಯ ಚುನಾವಣೆಗಳು ಅತ್ಯುನ್ನತ ಉಚ್ಚ ಸ್ಥಾನದ ಆ ಸ್ಥಳದ ಚುನಾವಣೆಗಳನ್ನು ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಬಾರ್ದು ಅನ್ನುವಂಥ ಕಾನೂನು ಸಂವಿಧಾನದಲ್ಲಿ ಸೇರ್ಪಡೆ ಆಗಿತ್ತು. ಆ ಕಲಂ ಸೇರ್ಪಡೆ ಆಗಿತ್ತು. ಇಂದಿರಾ ಗಾಂಧಿ ಅವರು ಬರ್ತಿದ್ದಿಲ್ಲ, ಪ್ರಧಾನಮಂತ್ರಿ ಅವರಿಲ್ಲ, ಅದಕ್ಕೆ ಅವಕಾಶ ಇಲ್ಲ. ಇವರು ತಮ್ಮ ಸ್ಥಾನ ಉಳಿಸಿಕೊಳ್ಳುವಂಥ ಒಂದು ದುರುದ್ದೇಶದಿಂದ ಆ ಇಬ್ಬರ ಜೊತೆಗೆ ಪ್ರಧಾನಮಂತ್ರಿಯ ಸ್ಥಾನವನ್ನು ಕೂಡ ಅಮೆಂಡ್ ಮಾಡಿದರು ರಾತ್ರೋರಾತ್ರಿ. ಅಂದರೆ ಕೋರ್ಟನ್ನು ಕೂಡ ಆ ತೀರ್ಮಾನ ಕೂಡ ಗಾಳಿಗೆ ತೂರುವಂಥ ಕೆಲಸ ಮಾಡಿದರು. ಅಂತ ಅನೇಕ ತಿದ್ದುಪಡಿಗಳನ್ನು, ಜನವಿರೋಧಿ ತಿದ್ದುಪಡಿಗಳನ್ನು ಸ್ವಾರ್ಥಕ್ಕಾಗಿ ಯಾರಾದರೂ ತಂದಿದ್ರೆ ಮೂಲ ಕಾಂಗ್ರೆಸ್ ಪಾರ್ಟಿ ನೆಹರೂರನ್ನು ಹಿಡ್ಕೊಂಡು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಹಿಡಿತದ ವ್ಯವಸ್ಥೆ ಇವತ್ತಿನವರೆಗೆ ಕೂಡ ಅದೇ ತಿದ್ದುಪಡಿಯ ಒಂದು ದುಷ್ಟ ಹುನ್ನಾರವನ್ನು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಬಂದಿದೆ. ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲಿ ನಾವೆಲ್ಲ ಭಾಗವಹಿಸಿದ್ದೆವು. ಮುಸ್ಲಿಂ ತುಷ್ಟೀಕರಣ ನೀತಿಯಿಂದಾಗಿ ಅವರು ಮತ ಹೇಗಾದರೂ ಮಾಡಿ ಪಡಿಬೇಕು, ಮತದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಮೀಸಲಾತಿ ಕೊಡಕೂಡದು ಅನ್ನುವಂಥ ಸ್ಪಷ್ಟ ಆದೇಶ, ಒಂದು ಸಂದೇಶ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರೂ ಕೂಡ ಅದರ ವಿರೋಧವಾಗಿ ಗುತ್ತಿಗೆ ವ್ಯವಸ್ಥೆಯಲ್ಲಿ, ಕಾಂಟ್ರಾಕ್ಟ್ ವ್ಯವಸ್ಥೆಯಲ್ಲಿ ಅವರು ಮತ ತೆಗೆದುಕೊಂಡು ಹೋಗಿ ಅವರನ್ನೇ ಓಲೈಸ್ತಾ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು 4% ರಿಸರ್ವೇಷನ್ ಬಿಲ್ ತಂದ್ರು ಅವರು. ಅನೇಕರು ನಮ್ಮ ಹಿರಿಯರೆಲ್ಲರೂ ಮಾತಾಡಿದರು. ಅನೇಕ ಕಾಂಗ್ರೆಸ್ಸಿನ ಮುಖಂಡರು ಕೂಡ ಅದರಲ್ಲಿ ಭಾಗ ತಗೊಂಡು ಹೇಳಿದ್ರು ಅವರು.
ಇದು ಸರಿಯಲ್ಲ. ಜಾತಿ ಆಧಾರಿತ, ಧರ್ಮದ ಆಧಾರಿತ ಮೀಸಲಾತಿ ಸರಿಯಲ್ಲ. ಜಾತಿಯಲ್ಲಿ ನಾವು ಎಸ್ಸಿಗಳನ್ನ ಸೇರಿಸಿದ್ದೀವಿ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮುಸ್ಲಿಂ ತುಷ್ಟೀಕರಣಕ್ಕೋಸ್ಕರ 4% ಕಾಂಟ್ರಾಕ್ಟ್ಗಳಲ್ಲಿ ಏನು ರಿಸರ್ವೇಷನ್ ಮೀಸಲಾತಿ ನೀಡುವುದಕ್ಕೋಸ್ಕರ ಅವಶ್ಯಕತೆ ಇದ್ದರೆ ಸಂವಿಧಾನವನ್ನು ಕೂಡ ಬದಲಾವಣೆಯನ್ನು ನಾವು ಮಾಡ್ತೀವಿ ಅನ್ನುವಂಥ ಒಂದು ಏನು ಸಂವಿಧಾನ ವಿರೋಧಿ ಹೇಳಿಕೆ ನೀಡಿದ್ದಾರೆ. ಅದರ ವಿರುದ್ಧ ನಾವೆಲ್ಲರೂ ತೀವ್ರವಾಗಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದದ್ದು. ಕಾಂಗ್ರೆಸ್ ಪಕ್ಷ ಅವರಿಗೆ ಮೊದಲು ಸಂವಿಧಾನವನ್ನು ಬದಲಿಸ್ತೇವೆ ಅನ್ನುವಂಥ ಒಂದು ಏನು ಸೊಕ್ಕಿನ ಮಾತನ್ನು ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ತಾರ. ಮೊದಲು ಅವರಿಗೆ ಲೋಕಸಭೆಯಲ್ಲಿ ಬರ್ಲಿಕ್ಕೆ ಹೇಳ್ರಿ, ಒಂದು 100 ಸೀಟ್ ಗೆಲ್ಲುವ ಅವಕಾಶ ಇಲ್ಲದಂಥ ಒಂದು ಇವತ್ತಿನ ಕಾಂಗ್ರೆಸ್ ಪಕ್ಷ 100 ಸೀಟು ಅವ್ರ ಸ್ವಂತ ಮೇಲೆ ಗೆಲ್ಲಕ್ಕಾಗಿಲ್ಲ. 3 ಅಂಕಿ ಮುಟ್ಟಕ್ಕೆ ಆಗಲಾರದಂಥ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅನ್ನುವಂಥ ಮಾತಾಡ್ತಾರೆ. ನೀವು ಅಲ್ಲಿ ಬಂದ್ರಲ್ಲ, ನಾವು ನಿಮಗೆ ಬಿಡಬೇಕು ಬದಲಾವಣೆ ಮಾಡಕ್ಕೆ. ಇನ್ನು 20 ಅಲ್ಲ, ಇನ್ನು 50 ವರ್ಷ ಭಾರತೀಯ ಜನತಾ ಪಾರ್ಟಿನೇ ಕೇಂದ್ರದಲ್ಲಿ ಸರ್ಕಾರ ನಡೆಸೋದು. ನಿಮಗೆ ಅವಕಾಶ ಕೊಡೋದಿಲ್ಲ, ನಿಮಗೆ ಅವಕಾಶ ಜನರು ಕೊಡೋದೂ ಇಲ್ಲ. ಯಾಕೆ ಕೊಡೋದಿಲ್ಲ ಅನ್ನೋದನ್ನು ನಿಮಗೆ ಇನ್ನೂ ತನಕ ತಿಳಿದಿಲ್ಲ. ಮಹಾತ್ಮ ಗಾಂಧಿ ಅವರು ಅವಾಗೇ ಹೇಳಿದ್ರು, ಇದು ಏನು ಸ್ವಾತಂತ್ರ್ಯದ ನಂತರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಿಬಿಡಬೇಕು ಅಂತ. ಬಹುತೇಕ ಸಮಯ ಇವತ್ತು ಬಂದ್ಬಿಟ್ಟೈತಿ ವಿಸರ್ಜನೆ ಮಾಡೋದು. ಯಾಕಂದ್ರೆ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆಗಿ ಉಳಿದಿಲ್ಲ, ಅದು ಇಂಡಿಯನ್ ಮುಸ್ಲಿಂ ಕಾಂಗ್ರೆಸ್ ಆಗಾಕತ್ತೈತಿ. ಹೀಗಿರುವಾಗ ನೀವು ಈ ಕೊಡದಿರೋದು ಏನು 99 ಪಡೆದಿರಿ, ಆ ಮುಂದಿನ ಸರ್ತಿ ಅದು 9ಕ್ಕೆ ಬಂದ್ರೂ ಏನೋ ಆಶ್ಚರ್ಯ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈ ಮುಸ್ಲಿಂ ತುಷ್ಟೀಕರಣ ಮಾಡೋದನ್ನು ಬಿಡ್ರಿ. ಇದು ಆರ್ಟಿಕಲ್ 16(4) ಕಾನ್ಸ್ಟಿಟ್ಯೂಷನ್ ನಿಮ್ಗೆ ಗೊತ್ತಿದ್ರೆ ಅದರೊಳಗೆ ರಿಲಿಜಿಯನ್, ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಕೊಡಕ್ಕೆ ಬರೋದೇ ಇಲ್ಲ ಅಂತ ಸ್ಪಷ್ಟವಾಗಿ ಅಂಬೇಡ್ಕರ್ ಸಾಹೇಬರು ಬರೆದಿದ್ದೈತಿ. ಅದನ್ನು ಇಷ್ಟೆಲ್ಲ ಗೊತ್ತಿರುವಾಗೂ ನಾವು ಅದನ್ನು ಏನು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತೀರಿ. ಯಾಕೆ ಅವ್ರಿಗೆ ಸರ್ ಅದು ಸೊಕ್ಕಿನ ಮಾತಾಡ್ತಾರ ಅಂತಂದ್ರೆ, ಹಿಂದಕ್ಕೆಲ್ಲ ಬದಲಾವಣೆಗಳನ್ನ ಏನು ಅವ್ರು ಮಾಡ್ಕೊತ ಬಂದಾರ. ಸಂವಿಧಾನನ ಕಾಂಗ್ರೆಸ್ ಪಕ್ಷ ದಷ್ಟು ದುರುಪಯೋಗ ಮಾಡಿದಷ್ಟು ಯಾರೂ ಮಾಡಿಲ್ಲ. ತಮಗೆ ಹೆಂಗೆ ಬೇಕು ಹಂಗೆ ಅನುಕೂಲ ಬಂದಂಗೆ ಅದನ್ನು ಬದಲಾವಣೆ ಮಾಡ್ಕೊತ ಹೋಗ್ಯಾರ. ಎಮರ್ಜೆನ್ಸಿ ಟೈಮ್ನಾಗ ಇಂದಿರಾ ಗಾಂಧಿ ಅವರು ಮಾಡಿದ್ದು. ಅದಾದ ನಂತರ ಸುಪ್ರೀಂ ಕೋರ್ಟ್ ಆದೇಶನ ಉಲ್ಟಾ ಮಾಡೋ ಸಂಬಂಧ ಶಾವ್ ಅನ್ನೋ ಕೇಸ್ದಾಗ ಕಾನ್ಸ್ಟಿಟ್ಯೂಷನ್ನಾಗ ಅಮೆಂಡ್ಮೆಂಟ್ ತಂದವರು ಇವರು.